ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ನನ್ನ ಅಂತರಂಗವೇ ಭಜಿಸು ಆತನನ್ನು, ನೆನೆ ಆತನ ಪರಮ ಪಾವನ ನಾಮವನ್ನು. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಮರೆಯದಿರುವ ಆತನ ಉಪಕಾರಗಳೊಂದನ್ನು. ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು, ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು, ನುಡಿಸುವ ನನಗೆ ದಯದಾಕ್ಷಿಣ್ಯದ ಮುಕುಟವನ್ನು, ಒಳ್ಳೆಯವುಗಳಿಂದ ತುಂಬಿಸುವನು ನನ್ನ ಜೀವಮಾನವನ್ನು, ಪುನರುಜ್ಜೀವನಗೊಳಿಸುವನು ಗರುಡನಂತೆ ನನ್ನ ಯೌವನವನ್ನು. ಸಾಧಿಸುವನು ಪ್ರಭು ನ್ಯಾಯ ನೀತಿಯನ್ನು, ದೊರಕಿಸುವನು ಶೋಷಿತರಿಗೆ ನ್ಯಾಯವನ್ನು. ತೋರಿಸಿದಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ಪ್ರಭು ದಯಾಳು, ಕೃಪಾಪೂರ್ಣನು, ಸಹನಶೀಲನು, ಪ್ರೀತಿಮಯನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಆಕಾಶ ಮಂಡಲವು ಭೂಮಿಯಿಂದೆಷ್ಟೋ ಉನ್ನತ, ದೈವ ಭಯವುಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ. ಪಡುವಣದಿಂದ ಮೂಡಣವೆಷ್ಟೋ ದೂರ, ದೂಡಿದನಾತ ನಮ್ಮ ಪಾಪಗಳನ್ನು ಅಷ್ಟು ದೂರ. ಕರುಣೆ ತೋರಿಸುವಂತೆ ಮಕ್ಕಳಿಗೆ ಕನಿಕರಿಸುವನಾತ ಆತನ ತನಗೆ ಅಂಜುವವರಿಗೆ. ಏಕೆಂದರೆ ನಮ್ಮ ಮಾನವನ ಆಯುಷ್ಕಾಲ ಹುಲ್ಲಿಗೆ ಸಮಾನ, ಹೊಲದ ಹೂವಿನಂತೆ ಅವನ ಬೆಳಗು ಭಿನ್ನಾಣ. ಋತು ಇರದಲ್ಲಿ ಮರಳಿ ನೋಡಲಿಕ್ಕೆ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ, ಅವರ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕೂ. ಅಂತೆಯೇ ಆತನ ನಿಬಂಧನೆಗಳನ್ನು ಕೈಗೊಳ್ಳುವನು, ಎಲ್ಲದರ ಮೇಲೆ ನಡೆಸುತ್ತಿಹನು ರಾಜ್ಯಾಡಳಿತವನ್ನು. ಭಜಿಸಿರಿ ಪ್ರಭುವನ್ನು ದೇವದೂತರುಗಳೇ, ಆತನ ಆಣತಿ ಪಾಲಿಪ ಪರಾಕ್ರಮಿಗಳೇ, ಆತನ ನುಡಿಯಂತೆಯೇ ನಡೆಯುವ ಜನಾಂಗಗಳೇ. ಪ್ರಭುವನ್ನು ಭಜಿಸಿರಿ ಆತನ ಸೇನೆಗಳೇ, ಭಜಿಸು ಪ್ರಭುವನ್ನು ಓ ಎನ್ನ ಮನವೇ. ಭಜಿಸಿರಿ ಪ್ರಭುವನ್ನು ಆತನ ಸೃಷ್ಟಿಗಳೇ, ಆತನ ಅಧಿಕಾರದಲ್ಲಿ ಸಕಲ ವಸ್ತುಗಳೇ. ಭಜಿಸು ಪ್ರಭುವನ್ನು ಓ ಎನ್ನ ಮನವೇ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಭೂಪರಲೋಕದ ಸೃಷ್ಟಿ ಮಾಡಿದಂಥ ನಮ್ಮ ತಂದೆ ನಮ್ಮೊಂದು ಈ ಒಂದು ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪಡ್ತೇನೆ. ಈ ದಿನವನ್ನು ಆಶೀರ್ವದಿಸಕ್ಕಾಗಿ ನಿಮಗೆ ಕೊಂಡಾಡಬೇಕಾಗ್ತದೆ. ಇಲ್ಲಿವರೆಗೂ ನಮ್ಮನ್ನು ಸುರಕ್ಷಿತವಾಗಿಟ್ಟಿದ್ದೇನೆ, ಅದರಿಂದ ಕೃಪೆಯಾಗುತ್ತದೆ. ಅದೇ ಇಲ್ಲಿ ಸೇರುವ ಒಂದೊಂದು ಆತ್ಮಗಳನ್ನು ಕೈಗೊಪ್ಪಿಸಿಕೊಳ್ಳುವಾಗ ನಮ್ಮನ್ನೆಲ್ಲ ನೀನು ಆಶೀರ್ವಾದ ಮಾಡಿದೆ ಕರ್ತನೆ, ಅದಕ್ಕಾಗಿ ಸ್ತೋತ್ರ ತಂದೆ. ಮೇಲಾಗಿ ಈ ಸಮಯವನ್ನು ನಮಗಾಗಿ ಇಟ್ಟಿದೆ ಕರ್ತನೆ, ಮತ್ತು ನಮ್ಮನ್ನು ಜೀವಿತ ಪಟ್ಟಿಯಲ್ಲಿ ಇಟ್ಟಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡೋರಾಗಿದೆ ಕರ್ತನೆ. ಅದೇ ರೀತಿ ಸ್ವಾಮಿ, ಇವತ್ತು ನಮ್ಮ ಜೆಸ್ಸಿ ಜೋಳ ತಮ್ಮ 17ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದೇನೆ ಕರ್ತನೆ. ಅವನನ್ನು ನೀನು 17 ವರ್ಷ ಕಾದು ಕಾಪಾಡಿದೆ ಕರ್ತನೆ. ಮತ್ತು ತಂದೆ, ಅವನಿಗೆ ಬೇಕಾಗಿರುವಂಥ ಎಲ್ಲ ಆರೋಗ್ಯ ಮತ್ತು ಬುದ್ಧಿಶಕ್ತಿಗಳನ್ನು ನೀನು ಕೊಟ್ಟದಕ್ಕಾಗಿ ಸ್ತೋತ್ರ ತಂದೆ. ಅದೇ ರೀತಿ ಸ್ವಾಮಿ, ಮುಂದಿನ ದಿನಮಾನಗಳಲ್ಲಿ ಅವನಿಗೆ ಬೇಕಾಗಿರುವಂಥ ಜ್ಞಾನ, ವಿವೇಕ, ಬುದ್ಧಿಯನ್ನು ಕೊಟ್ಟು ನೀನು ಅವನನ್ನು ಕರುಣಿಸುತ್ತೇನೆ. ಅದೇ ಮೇಲಾಗಿ ಕರ್ತನೆ, ಅವನಿಗೆ ಬೇಕಾಗಿರುವಂಥ ಆರೋಗ್ಯವನ್ನು ಕೊಡು. ಮತ್ತು ಅವನ ಶೈಕ್ಷಣಿಕ ವರ್ಷವು ಈ ವರ್ಷ ತುಂಬ ಪ್ರಾಮುಖ್ಯತೆ ಇರೋದರಿಂದ ಕರ್ತನೆ, ನೀನು ಅವನಿಗೆ ಬೇಕಾಗಿರುವಂಥ ಜ್ಞಾನವನ್ನು ಕೊಟ್ಟು ಈ ಒಂದು ಸೆಕೆಂಡ್ PUC ಎಕ್ಸಾಮನ್ನು ಸಕ್ಸಸ್ಫುಲ್ ಆಗಿ ಅವನು ತೇರ್ಗಡೆ ಹೊಂದುವಂತೆ ನೀನು ಅವನು ಆಶೀರ್ವದಿಸಬೇಕು. ಬೇಕಾಗಿರುವಂಥ ಜ್ಞಾನ, ಬೇಕಾಗಿರುವಂಥ ಆರೋಗ್ಯ ಕೊಟ್ಟು ಕಾಪಾಡ್ಕೊಳ್ತೇನೆ. ಅದೇ ರೀತಿ ಅವನು ನಿನ್ನನ್ನು ಕೊಂಡಾಡುವಂತೆಯೂ ನಿನ್ನನ್ನು ಪ್ರಾರ್ಥಿಸುವಂತೆಯೂ ನಿನ್ನ ಆತ್ಮಿಕವಾದಂಥ ಆಹಾರವನ್ನು ಕೊಟ್ಟು ಅವನನ್ನು ನಿನ್ನ ಮಗನಾಗಿ ಅವನಿಗೆ ಬೇಕಾಗಿರುವಂಥ ಎಲ್ಲ ನಿನ್ನ ಸತ್ಯತೆಯನ್ನು ಮತ್ತು ಕೃಪೆಯನ್ನು ನೀನು ಅನುಗ್ರಹಿಸುತ್ತದೆ. ಅದೇ ರೀತಿ ಸ್ವಾಮಿ, ಇಲ್ಲಿ ಸೇರಿರುವಂಥ ನಮ್ಮ ಹಿರಿಯ ಜೀವಿಯಾದಂಥ ನಮ್ಮ ಅತ್ತೆಯವರನ್ನು ಆಶೀರ್ವದಿಸುತ್ತೇನೆ. ಅವರು ಇಷ್ಟು ವರ್ಷ ನಮ್ಮನ್ನು ಸಾಕಿ ಸಲಹಿದ್ದಾರೆ ಕರ್ತನೆ, ಮತ್ತು ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ನೋಡಿಕೊಂಡು ನಮ್ಮನ್ನೆಲ್ಲ ಆಧರಿಸಿದ್ದಾರೆ ಕರ್ತನೆ. ಅವರನ್ನು ಆಶೀರ್ವದಿಸುತ್ತೇನೆ. ಅದೇ ರೀತಿ ಸ್ವಾಮಿ, ಇಲ್ಲಿ ಸೇರಿರುವಂಥ ಅಂತೋಣಿ ಮತ್ತು ಅವರ ಕುಟುಂಬವನ್ನು, ಸೋಮು ಮತ್ತು ಅವರ ಕುಟುಂಬವನ್ನು ಕೈಗೊಪ್ಪಿಸಿಕೊಂಡಾಗ ಎಲ್ಲರೂ ನಿನ್ನ ಕಾದು ಕಾಪಾಡಿದೆ ಕರ್ತನೆ. ಅದಕ್ಕಾಗಿ ನಿನ್ನನ್ನು ಕೊಂಡಾಡೋರಾಗಿದೆ ಕರ್ತನೆ. ಮತ್ತೊಮ್ಮೆ ಸ್ವಾಮಿ, ಆ ಕುಟುಂಬಗಳನ್ನು ನೀನು ಕಾದು ಕಾಪಾಡುತ್ತಂದೆ ತಂದೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಶಿಲ್ಪ ಮತ್ತು ಅವರ ಕುಟುಂಬವನ್ನು ಸಹ ಮುಂದೆ ನೆನಪು ಮಾಡಿಕೊಳ್ಳುವ ಕರ್ತನೆ. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನೀನು ಅವರನ್ನು ಈ ಒಂದು ಕಾರ್ಯವನ್ನು ಮಾಡೋದಕ್ಕಾಗಿ ಅವರಿಗೆ ಸ್ತೋತ್ರವನ್ನು ಸಲ್ಲಿಸುವುದಾಗಿರುತ್ತದೆ.
ಅದೇ ರೀತಿ ಸೇರಿರುವಂಥ ಲಕ್ಷ್ಮಿ ಅವರನ್ನು ಸಹ ನಿಮಗೆ ಜ್ಞಾಪಕ ಮಾಡಿಕೊಳ್ಳುತ್ತಾನೆ. ಅವರು ಈ ಕುಟುಂಬವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನೀನು ಕೊಟ್ಟಿರುವ ಅವರು ಇನ್ನೂ ಹೆಚ್ಚಾಗಿ ಈ ಕುಟುಂಬವನ್ನು ಪಾಲಿಸುತ್ತಾ ಅವರಿಗೆ ಬೇಕಾಗಿರುವಂಥ ಆರೋಗ್ಯ ಮತ್ತು ಶಕ್ತಿಯನ್ನು ಅದೇ ಇಲ್ಲಿ ಸೇರುವ ಒಬ್ಬೊಬ್ಬರನ್ನು ನೆನಪು ಮಾಡಿಕೊಳ್ಳುವ ಎಲ್ಲರಿಗೂ ನಿನ್ನ ಆಶೀರ್ವಾದ ಬೇಕಾಗಿರುತ್ತದೆ. ಆ ಆಶೀರ್ವಾದದಿಂದ ನಾವು ಬದುಕುವಂತೆ ಮತ್ತು ನಮಗೆ ಬೇಕಾಗಿರುವಂಥ ನಿನ್ನ ಮಾರ್ಗ ಸಲಹೆಗಳನ್ನು ಕೊಡುತ್ತಾ ನಮ್ಮನ್ನು ಪೋಷಣೆ ಮಾಡುತ್ತಾ ಬರಬೇಕು. ಅದೇ ರೀತಿ ಸ್ವಾಮಿ ಈ ಮಗನನ್ನು ನೀನು ಆಶೀರ್ವದಿಸುತ್ತೇನೆ. ಆ ಯೂಟ್ಯೂಬನ್ನು ಆಚರಿಸಿಕೊಳ್ಳುವಂತೆ ನೀನು ಅವರನ್ನು ಅವಕಾಶ ಕೊಡುತ್ತಾಗಿ ನಿನ್ನನ್ನು ಕೊಂಡಾಡೋದಾಗಿದೆ ತಂದೆ. ಅವರಿಗೆ ಬೇಕಾಗಿರುವಂಥ ಎಲ್ಲ ಜ್ಞಾನ ಬುದ್ಧಿಯನ್ನು ದಯಪಾಲಿಸುತ್ತೇನೆ. ಅದೇ ರೀತಿ ಸ್ವಾಮಿ ಅವರ ತಾಯಿಯನ್ನು ನೀನು ಆಶೀರ್ವದಿಸುತ್ತೇನೆ. ಬೇಕಾಗಿರುವಂಥ ಎಲ್ಲ ಆರೋಗ್ಯ ಕೊಟ್ಟು ನಮ್ಮನ್ನು ಕಾಪಾಡುತ್ತದೆ. ಅದೇ ನಮಗೆ ಯಾವುದೇ ತಪ್ಪುಗಳಿದ್ದರೂ ಸಹ ನೀನು ನಮ್ಮನ್ನು ಕ್ಷಮಿಸಬೇಕಾಗ್ತದೆ. ನಾವು ಮಾನವರಾಗಿರಬೇಕಾಗ್ತದೆ. ತಪ್ಪುಗಳನ್ನು ಸಹ ಮಾಡುವಂಥ ಸಹಜವಾಗಿರುತ್ತದೆ. ಅದನ್ನು ಕ್ಷಮಿಸಿ ನಮ್ಮನ್ನು ಮುಂದೆ ನಡೆಸಿಕೊಳ್ತದೆ. ಅದೇ ಈಗ ಸೇರಿರುವಂಥ ಎಲ್ಲರ ಪಾಪಗಳನ್ನು ಕ್ಷಮಿಸುತ್ತದೆ. ಎಲ್ಲರ ತಪ್ಪುಗಳನ್ನು ಮನ್ನಿಸಿ ನಮ್ಮನ್ನು ನಡೆಸಬೇಕೆಂದು